ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಎರಡು ಅಮಾಯಕ ಜೀವಗಳು ಉಸಿರು ಚೆಲ್ಲಿರುವಂಥದ್ದು. ಬೇಲೂರಿನಲ್ಲಿ ಕಟ್ಟಡ ಕುಸಿತದಕ್ಕೆ ಇಬ್ಬರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕರು ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ. ಹಳೆಯ ಕಟ್ಟಡದ ಬಗ್ಗೆ ಪುರಸಭೆಯ ಅಧಿಕಾರಿಗಳಿಗಿತ್ತು ಮೊದಲೇ ಮಾಹಿತಿ. ಹಳೆಯ ಕಟ್ಟಡವನ್ನ ಪುರಸಭೆಯ ವ್ಯಾಪ್ತಿಗೆ ಸೇರಿಸಿದ್ರು ತೆರವಿಗೆ ಹಿಂದೆಟ್ ಹಾಕ್ತಾ ಇದ್ರಂತೆ. ಪುರಸಭೆಯ ಸೂಚನೆಯನ್ನು ಧಿಕ್ಕರಿಸಿ ಕಟ್ಟಡದ ಸಜ್ಜಾ ಕೆಳಗೆ ಕುಳಿತು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ವ್ಯಾಪಾರಸ್ಥರು. ಇದು ಗಮನಕ್ಕೆ ಬಂದರೂ ಕೂಡ ನಮಗೂ ಇದಕ್ಕೂ ಯಾವುದೇ ರೀತಿಯ ನಂಟಿಲ್ಲ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸಿದ್ದಾರೆ. ಈ ಅಧಿಕಾರಿಗಳ ಹೊಣೆಗೇಡಿತನದಿಂದ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈಗ ದೊಡ್ಡ ದುರಂತವೇ ನಡೆದು ಹೋಗಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ, 3ರಿಂದ 4 ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯ ಪಾಲಾಗಿದ್ದಾರೆ. ಹಾಗಾದರೆ ಈ ಸಾವಿಗೆ ನ್ಯಾಯ ಕೊಡಿಸೋರು ಯಾರು? ಈ ಸಾವಿಗೆ ಹೊಣೆ ಯಾರು ಅಂಥೇಳಿ ಈಗ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕ್ಷಣದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವ್ಯಾಪಾರ ಮಾಡ್ತಾ ಇರೋರನ್ನು ದೂರ ಸರಿಸಿದರೆ ಅಥವಾ ಬೀಳುವ ಹಂತದಲ್ಲಿದ್ದಂತಹ ಕಟ್ಟಡವನ್ನು ಡೆಮಾಲಿಷನ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. 25 ವರ್ಷದ ಹಿಂದಿನ ಬಿಲ್ಡಿಂಗ್ ಸರ್ ಇದು ಸತ್ಯನಾರಾಯಣ ಗೌಡ್ರು ಅನ್ನೋ ಒಂದು ಪ್ರಾಪರ್ಟಿ. ಇದು ಪುರಸಭೆಯ ಆಸ್ತಿ ಆಗಿರಲ್ಲ. ಆದರೂ ಸಹ ಅವರು 25 ವರ್ಷದಿಂದ ಇಟ್ಕೊಂಡು ಅಪ್ಪ ಮಕ್ಕಳು ವಿಚಾರದಲ್ಲಿ ಇಬ್ಬರು ಕಿತ್ತಾಡ್ಕೊಂಡು ಕೋರ್ಟಲ್ಲಿರುತ್ತೆ. ಆದರೆ ಎಲ್ಲ ಬಾಗಿಲು ಹಾಕ್ಸಿದ ನಂತರ ಈ ವ್ಯಾಪಾರಸ್ಥರು ಏನು ಇದ್ರು ಪಾಪ ಇವತ್ತು ತೀರೋಗಿದ್ದಾರೆ, ಅವರು ಮುಂದೆ ಇಟ್ಕೊಂಡು ಅದನ್ನು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ನಾವು ಸಹ ಪುರಸಭೆ ವತಿಯಿಂದ ತುಂಬ ಸಲ ಇಲ್ಲಿ ಫುಟ್ಪಾತನ್ನು ತೆರವುಗೊಳಿಸಿ ಈ ಪ್ಲೇಸಲ್ಲಿ ಏನೂ ಇಡಬಾರ್ದು ಅಂತೇಳಿ ನಾವು ಆ ಕಡೆ ಹಾರ್ಡಿಕರ್ ಸರ್ಕಲ್ ಹತ್ರ ಅವರಿಗೆ ಜಾಗಗಳನ್ನ ಮಾಡಿಕೊಟ್ಟಿದ್ವಿ. ಆದರೂ ಸಹ ಅವರು ಇವತ್ತು ಭಾನುವಾರ ಸೋಮವಾರ ಯಾರೂ ಇರಲ್ವಲ್ಲ ಅಂತೇಳಿ ಕೆಲವರು ಹೂ ಮಾರ ಅಂಥವರು ಅವರು ನಾವು ಎಷ್ಟು ಸಲ ಹೇಳಿದರೂ ಸಹ ಬಂದು ಅದನ್ನು ಮಾಡ್ತಾ ಇರ್ತಾರೆ. ಆದರೂ ನಾವು ಹೊಟ್ಟೆಪಾಡಲ್ವಾ, ತುಂಬ ಕಷ್ಟ ಇರುತ್ತೆ ಅಂತೇಳಿ ನಾವು ಯಾರನ್ನೂ ಎಚ್ಚಕ್ಕೆ ಹೋಗಿರಲ್ಲ, ಬುದ್ಧಿ ಹೇಳಿರ್ತೀವಿ. ಆದರೆ ಇವತ್ತು ಆಗಬಾರ್ದಂಥ ಒಂದು ದುರ್ಘಟನೆ ಬೇಲೂರಲ್ಲಿ ನಡೆದೋಗ್ಬಿಟ್ಟಿದೆ. ನಮಗೂ ತುಂಬಾ ನೋವಾಗಿದೆ. ಪಾಪ ಈ ಹಣ್ಣು ಮಾರ್ತಿರ್ತಕ್ಕಂಥ ಜ್ಯೋತಿಯನ್ನು ಹುಡುಗಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಈ ಅಮಾಯಕರ ಸಾವಿಗೆ ಹೊಣೆ ಯಾರು ಅಂಥೇಳಿ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅವ್ರಿಗೆ ಸಂಬಳ ಕೊಡೋದು, ಅವರನ್ನು ನಿಯೋಜಿಸಿರೋದೇ ಈ ರೀತಿಯ ಸಮಸ್ಯೆಗಳನ್ನು ನೋಡ್ರಪ್ಪ, ಆಲಿಸ್ರಪ್ಪ ಅಂಥೇಳಿ. ಅವರೇನೇ ಹಿಂಗೆ ನಿರ್ಲಕ್ಷ್ಯ ವಹಿಸ್ಬಿಟ್ರೆ ಕತೆ ಹೆಂಗೆ ಅಂಥೇಳಿ ಏನಾಗ್ತಾ ಇದೆ ಪ್ರಕರಣದಲ್ಲಿ ಸದ್ಯಕ್ಕೆ ಬೆಳವಣಿಗೆ? ಪ್ರೇಮ್ಕುಮಾರ್, ಏನು ನಿನ್ನೆ ಬೇಲೂರಿನಲ್ಲಿ ನಡೆದಂತಹ ಘಟನೆ ಏನಿತ್ತು, ಈ ಘಟನೆಗೆ ಈಗ ಪುರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಆಯಿತು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಿದೆ. ಯಾಕೆಂದರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವರೆಲ್ಲರಿಗೂ ಸಹ ಪುರಸಭೆ ಪಕ್ಕದಲ್ಲೇ ಹೊಸದಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸೂಚನೆ ನೀಡಿ ಎಲ್ಲರೂ ಸಹ ತೆರವುಗೊಳಿಸಲಾಗಿತ್ತು. ಆದರೂ ಸಹ ಈ ಪಾಳು ಬಿದ್ದ ಕಟ್ಟಡ ಏನಿದೆ ಇದು ಪುರಸಭೆಯ ವ್ಯಾಪ್ತಿಗೆ ಬರ್ತದೆ. ಆ ಸ್ಥಳಕ್ಕೂ ಹೋಗಿ ಪುರಸಭೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆದರೂ ಸಹ ಅದನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿರಲಿಲ್ಲ. ಅದರ ಸಜ್ಜಾದ ಕೆಳಗೆ ಬಡ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿರ್ತಾರೆ. ಈ ವಿಚಾರವೂ ಸಹ ಪುರಸಭೆಯ ಅಧಿಕಾರಿಗಳಿಗೆ ಗೊತ್ತಿದ್ರು ಸಹ ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲು ಮುಂದಾಗಿಲ್ಲ. ಈ ಬೇಜವಾಬ್ದಾರಿ ವರ್ತನೆಯಿಂದಲೇ ಈ ಘಟನೆ ನಡೆದಿದೆ ಅಂತ ಹೇಳಿ ಸ್ಥಳೀಯರು ಹಾಗೂ ಜನಪ್ರತಿನಿಧಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಪುರಸಭೆ ಅಧ್ಯಕ್ಷರು ಹೇಳುವಾಗೆ ಬಡ ವ್ಯಾಪಾರಿಗಳು ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊತಿದ್ರು ಅನ್ನೋ ಒಂದೇ ದೃಷ್ಟಿಗೆ ನಾವು ಸುಮ್ಮನಾಗಿದ್ವಿ ಅಂತ ಅವರು ಹೇಳಿದರೆ, ಅಧಿಕಾರಿಗಳು ನಾವು ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅಂತ ಹೇಳಿ ಅವರು ಸಹ ಒಂದು ಆರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳು ಈ ಕಟ್ಟಡವನ್ನು ತೆರವುಗೊಳಿಸಲೇ ನಿರ್ಲಕ್ಷ್ಯ ವಹಿಸಿದರೆ ಈ ಘಟನೆ ಬಗ್ಗೆ ತನಿಖೆ ಆಗಬೇಕು. ಪುರಸಭೆಯ ಬೇಜವಾಬ್ದಾರಿಯಿಂದಲೇ ಈ ಘಟನೆ ನಡೆದು ಅಮಾಯಕರಿಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಈ ಘಟನೆಗೆ ಪುರಸಭೆ ಅಧಿಕಾರಿಗಳಿಗೆ ನೇರ ಕಾರಣರಾಗಿದ್ದಾರೆ. ಯಾಕೆಂದರೆ ಇದು ತುಂಬ ಹಳೆಯದಾದ ಕಟ್ಟಡ. ಈ ಕಟ್ಟಡ ದುರಸ್ತಿ ಏನು ನಿರ್ವಹಣೆಯನ್ನು ಸಹ ಮಾಡಿಲ್ಲ. ಈ ಗಮನಕ್ಕೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಅವರು ಯಾವುದೇ ಕ್ರಮ ಕೈಗೊಳ್ಳೋದ್ರಿಂದ ಈ ಘಟನೆ ನಡೆದಿದೆ. ಹಾಗಾಗಿ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್.